ಡಿಸಿಎಂ ಡಿಕೆ ಶಿವಕುಮಾರ್ ನೋಡ್ಲೇಬೇಕಾದಂತಹ ಸುದ್ದಿ ಇದು. ಬಿಬಿಎಂಪಿ ಕಾಲೇಜ್ನಲ್ಲಿ ಫೀಸ್ನ ವಿಚಾರಕ್ಕೆ ಗೋಲ್ಮಾಲ್ ಆಗ್ತಾ ಇದೆಯಾ? ಎಸ್, ಅಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಿಬಿಎಂಪಿ ಕಾಲೇಜ್ನಲ್ಲಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಲಾಗ್ತಾ ಇದೆಯಂತೆ. ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಿದ್ರೆ ಹಾಗಾದ್ರೆ ಪ್ರಿನ್ಸಿಪಾಲ್. ಬಿಬಿಎಂಪಿ ಕಾಲೇಜ್ನಲ್ಲಿ ಫೀಸ್ ಗೋಲ್ಮಾಲ್ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೋಡ್ಲೇಬೇಕಾದಂತಹ ಸುದ್ದಿ. ಲಕ್ಷಾಂತರ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ರೆ ಹಾಗಾದ್ರೆ ಪ್ರಿನ್ಸಿಪಾಲ್ ವಿರುದ್ಧ ಬಿಬಿಎಂಪಿ ಶಿಕ್ಷಣ ಸಮಿತಿಗೆ ದೂರು ಕೊಡಲಾಗಿದೆ. ಪ್ರಿನ್ಸಿಪಾಲ್ ಡಾಕ್ಟರ್ ಶಿವಾಜಿ ವಿರುದ್ಧ ಫೀಸ್ ವಸೂಲಿಯ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ದೂರು ಕೂಡ ದಾಖಲಾಗಿದೆ. ಮೈಸೂರು ರಸ್ತೆ ಕಸ್ತೂರಿ ನಗರದಲ್ಲಿರುವಂತಹ ಬಿಬಿಎಂಪಿ ಕಾಲೇಜ್ ಇದು. ನಮ್ಮ ಹಣ ವಾಪಸ್ ಕೊಡಿ ಅಂತ ಈಗ ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 3 ದಿನಗಳ ಹಿಂದೆ ಪ್ರತಿಭಟನೆ ಕೂಡ ನಡೆಸಿದ್ರು ವಿದ್ಯಾರ್ಥಿಗಳು. ಹೆಚ್ಚುವರಿ ಏನು ಹಣ ತೆಗೆದುಕೊಂಡಿದ್ದೀರಿ ಅದನ್ನ ವಾಪಸ್ ಕೊಡಿ ಅಂತ ಪ್ರತಿಭಟಿಸ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಾರಂತೆ ಪ್ರಿನ್ಸಿಪಾಲ್. ಆ ಹಣ ಈಗ ನಮಗೆ ವಾಪಸ್ ಬೇಕೇ ಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ನಮ್ಮನ್ನು ಕರ್ಸಿದೆ ಅಂತ ಕೇಳಿ ಚಾಲು ಮಾಡ್ಬೇಕಲ್ವಾ? ದೂರು ನೀಡಿದ್ದಾರೆ ನಿಜ, ಆದ್ರೆ ದೂರು ಕೊಟ್ಟರೂ ಕೂಡ ಪ್ರಿನ್ಸಿಪಲ್ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನುವಂತಹ ಪ್ರಶ್ನೆ ಈಗ. ಬಿಬಿಎಂಪಿಗೆ ಗುಂಡಯ್ಯ ಎಂಬುವವರು ದೂರು ದಾಖಲಿಸಿದ್ದಾರೆ. ಬಿಬಿಎಂಪಿ ಶಿಕ್ಷಣ ವಿಭಾಗದ ಅಧಿಕಾರಿ ಮುನಿಶಾಮಪ್ಪ ಶಾಮೀಲಾಗಿದ್ದಾರಾ? ಅವ್ರ ಜೊತೆ ಸೇರ್ಕೊಂಡಿದ್ದಾರಾ? ಯಾಕಂತಂದ್ರೆ ಈಗ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರ ಕ್ರಮ ಆಗಬೇಕು, ಪರಿಶೀಲನೆ ನಡೀಬೇಕು. ಆದ್ರೆ ಯಾವುದೂ ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ಬಿಬಿಎಂಪಿ ಶಿಕ್ಷಣ ವಿಭಾಗದ ಅಧಿಕಾರಿ ಮುನಿಶಾಮಪ್ಪ ಅವರು ಕೂಡ ಅವ್ರ ಜೊತೆ ಶಾಮೀಲಾಗಿದ್ದಾರಾ? ಆ ಅನುಮಾನ ಬರ್ತಾ ಇದೆ. ಶುಲ್ಕ ಪಡೆದ ಹಣ ತಮ್ಮ ಖಾತೆಗೆ ಹಾಕಿಕೊಂಡಿದ್ದಾರಂತೆ ಪ್ರಿನ್ಸಿಪಾಲ್. ರಸೀದಿಯಲ್ಲೂ ಕೂಡ ಶುಲ್ಕ ವ್ಯತ್ಯಾಸವನ್ನ ಮಾಡಲಾಗಿದೆ. ಪ್ರಿನ್ಸಿಪಾಲ್ ಶುಲ್ಕ ವ್ಯತ್ಯಾಸ ಮಾಡಿದ್ದಾರಂತೆ. 5,000 ರೂಪಾಯಿವರೆಗೂ ಶುಲ್ಕ ಪಡೆದಿದ್ದಾರೆ ಪ್ರಿನ್ಸಿಪಲ್. ಹಣ ವಾಪಸ್ ಮಾಡ್ತೇನೆ ಅಂತ ಈಗ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ಬಿಬಿಎಂಪಿ ಶುಲ್ಕ ವಸೂಲಿಗೆ ಯಾವುದೇ ಆದೇಶ ಇಲ್ಲ. ಶಿವಾಜಿ ಹಣ ವಸೂಲಿಗೆ ಅತಿಥಿ ಉಪನ್ಯಾಸಕರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಇಯರ್ ಆದ್ರೆ ಇದು SC/ST ಮಕ್ಕಳು ಇದ್ರಪ್ಪ ಅಂದ್ರೆ 3,000 ಚಿಲ್ಲರೆ. ಆನಂತರ GM ಸ್ಟೂಡೆಂಟ್ ಇದ್ರಪ್ಪ ಅಂತಂದ್ರೆ 4,000 ಚಿಲ್ಲರೆ. ಎಕ್ಸ್ಟ್ರಾ ಏನಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಫೀ ಸ್ಟ್ರಕ್ಚರ್ ಅದ್ರ ಬಗ್ಗೆಗಿಂತ ಬೇರೆ ಯಾವ ಅಮೌಂಟು ನಾನು ಇದು ಖಂಡಿತವಾಗ್ಲೂ ವಸೂಲಿ ಮಾಡಿಲ್ಲ. ಕ್ಯಾಶೇ ತಗೊಳ್ತಾ ಇದ್ದೀವಿ. ಆನ್ಲೈನ್ ಅಂತಂದ್ರೆ ಸರ್, ಈಗ ಅಕೌಂಟಿಗೆ ಹೆಂಗೆ ಇದು ಮಾಡೋಕ್ಕಾಗ್ತದೆ ಸರ್? ಈಗ ಅಮೌಂಟ್ ಇದು ಮಾಡಿ, ಈಗ ಫಸ್ಟ್ ಇಯರ್ದೆಲ್ಲ ಆನ್ಲೈನಲ್ಲೇ ನಾವು ಇದು ಮಾಡ್ತೀವಿ ಸರ್. ಫಸ್ಟ್ ಇಯರ್ ಆನ್ಲೈನಲ್ಲೇ ಕಟ್ತೀವಿ. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮಾತ್ರ ಅದು ನಾವು ಇದು ರಿಸಿಪ್ಟ್ ಹಾಕ್ಬಿಟ್ಟು ಓಪನ್ ಮಾಡಿಲ್ಲ. ಏನು ಸರ್? ಅಕೌಂಟ್ ಓಪನ್ ಇದೆ. ಅಕೌಂಟ್ಗೆ ಹಾಕ್ಸ್ಬೋದಿತ್ತಲ್ಲ ಡೈರೆಕ್ಟ್ ಆಗಿ ಮಕ್ಕಳ ಕಡೆಯಿಂದ. ನೀವು ಕ್ಯಾಶ್ ಯಾಕೆ ತಗೊಂಡ್ರಿ ಸರ್? ಈ ಮುಂಚೆನಿಂದ ಅದೇ ಥರ ನಡ್ಕೊಂಡು ಬಂದಿದೆ ಸರ್. ಇದ್ರ ಪ್ರಕಾರನೇ ನಾವು ಇದು ಮಾಡ್ತಾ ಇರೋದು ಅಷ್ಟೇ. ನಾವೇನು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಬಿಬಿಎಂಪಿ ಕಾಲೇಜ್ನಲ್ಲಿ ನಿಜಕ್ಕೂ ಕೂಡ ಫೀಸ್ ಗೋಲ್ಮಾಲ್ ಆಗಿದೆಯಾ? ಏನೆಲ್ಲ ಆರೋಪಗಳು ಈಗ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ? ಜೊತೆಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ, ಆಕ್ಷನ್ ಆಗಲ್ಲ? ವೀಣಾ, ಏನಂತಂದ್ರೆ ಬಿಬಿಎಂಪಿ ಕಾಲೇಜು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 4 ಡಿಗ್ರಿ ಕಾಲೇಜುಗಳು ಬರ್ತವೆ. ಒಂದು ಮೈಸೂರು ರಸ್ತೆಯಲ್ಲಿರುವಂತಹ ಕಸ್ತೂರಿ ನಗರದಲ್ಲಿ ಮುಖ್ಯವಾಗಿ ಕಳೆದ 4-5 ವರ್ಷಗಳಿಂದಲೂ ಕೂಡ ಫೀಸ್ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ದೂರನ್ನ ಕೊಟ್ಟರು ಕೂಡ ಬಿಬಿಎಂಪಿಗೆ ಕ್ರಮವನ್ನ ಅಧಿಕಾರಿಗಳು ಜರುಗಿಸ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ಬಿಬಿಎಂಪಿ ಶಿಕ್ಷಣ ಸ್ಥಾಯಿ ಸಮಿತಿ ವಿಭಾಗದಲ್ಲಿ ಅಧಿಕಾರಿಯಾಗಿರುವಂತಹ ಮುನಿಶಾಮಪ್ಪ ಅವರು ಏನಿದ್ದಾರೆ, ಆ ಒಂದು ಫೈಲ್ ನ ಮೇಲಧಿಕಾರಿಗಳಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ಒಂದು ದೂರು ಸಹ ಈಗ ಕೊಟ್ಟಿರುವಂತದ್ದು. ಮುಖ್ಯ ಶಿಕ್ಷಕರಾಗಿರುವಂತಹ ಏನು ಗುಂಡಯ್ಯ ಅವರು ಈಗ ಬಿಬಿಎಂಪಿ ಸ್ಥಾಯಿ ಸಮಿತಿ ವಿಭಾಗಕ್ಕೆ ಶಿಕ್ಷಣ ವಿಭಾಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟು 1 ವರ್ಷ ಕಳೆದ್ರು ಕೂಡ ಈ ಒಂದು ಕಾಲೇಜುಗಳ ಪ್ರಿನ್ಸಿಪಾಲ್ಗಳ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಏನಂತಂದ್ರೆ ಬಿಬಿಎಂಪಿ ಕಾಲೇಜಿಗೆ ಬರ್ತಕ್ಕಂಥವರು ಬಡ ಮಕ್ಕಳು, ಮಧ್ಯಮ ವರ್ಗದವರು, ಜೊತೆಗೆ ಬಿಬಿಎಂಪಿಯಿಂದನೇ ಅವರಿಗೆ ಸಾಕಷ್ಟು ಅನುದಾನವನ್ನ ಕಾಲೇಜುಗಳಿಗೆ ಬಿಡುಗಡೆ ಮಾಡುತ್ತೆ, ಮತ್ತೆ ಉಚಿತವಾಗಿ ಓದಿಸ್ಬೇಕು ಅನ್ನುವಂಥದ್ದು ಕೂಡ ಒಂದು ನಿಯಮ ಇದೆ. ಆದ್ರೆ 2,500 ಏನ್ ಶುಲ್ಕವನ್ನ ನಿಗದಿ ಮಾಡಿದ್ದಾರೆ. ಆದ್ರೆ 5,000ಕ್ಕೂ
5,000 to 6,000 ಶುಲ್ಕವನ್ನ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಒಂದು ರಸೀದಿಯಲ್ಲೂ ಕೂಡ ಫೀಸ್ ಶುಲ್ಕದ ವ್ಯತ್ಯಾಸ ಕೂಡ ಕಂಡು ಬಂದಿರುವಂತದ್ದು. ಯಾಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತಹ ಶುಲ್ಕದ ರಸೀದಿಯಲ್ಲಿ 5,000 ತಗೊಂಡು 3,000 ಮೆನ್ಷನ್ ಮಾಡಿರುವಂತದ್ದು. ಇದೆಲ್ಲವೂ ಕೂಡ ಆರೋಪ ಈಗ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಶಿವಾಜಿ ಅವರ ಮೇಲೆ ಈಗ ಕೇಳಿ ಬಂದಿರುವಂತದ್ದು. ಈಗ ಪ್ರಿನ್ಸಿಪಲ್ ನ ನಾವು ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ನೇರವಾಗಿ ಕ್ಯಾಶ್ ರೂಪದಲ್ಲಿ ಹಣವನ್ನ ಪಡ್ಕೊಂಡಿರುವಂತದ್ದು, ಆನ್ಲೈನ್ ರೂಪದಲ್ಲಿ ಪಡ್ಕೊಂಡಿಲ್ಲ. ಜೊತೆಗೆ ಏನಂತಂದ್ರೆ ತಮ್ಮ ಅಕೌಂಟ್ಗೆ ದುಡ್ಡನ್ನ ಹಾಕೊಂಡಿರುವಂತದ್ದು. ಜೊತೆಗೆ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆ ವಿದ್ಯಾರ್ಥಿಗಳಿಂದ ಹೆಚ್ಚುವರಿಯಾಗಿ ಏನ್ ಶುಲ್ಕವನ್ನ ಪಡ್ಕೊಂಡಿದ್ದೇವೆ ಅದನ್ನ ವಾಪಸ್ ಕೊಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಇದೀಗ ಏನ್ ದೂರನ್ನ ದಾಖಲಿಸಿಕೊಂಡು ಆತನ ಮೇಲೆ ಕ್ರಮವನ್ನ ಜರುಗಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು 4 ಕಾಲೇಜುಗಳು ಬರ್ತವೆ. ಒಂದು ಮಾಗಡಿ ರಸ್ತೆಯಲ್ಲಿ ಬರುವಂತ ಬಿಬಿಎಂಪಿ ಪದವಿ ಕಾಲೇಜು ಕೂಡ ಇದೇ ರೀತಿಯಲ್ಲಿ ಕೂಡ ಶುಲ್ಕವನ್ನ ಹೆಚ್ಚುವರಿಯಾಗಿ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತ ಈ 4 ಕಾಲೇಜುಗಳ ಮೇಲೆ ಸಮಗ್ರವಾಗಿ ತನಿಖೆ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ. ವೀಣಾ, ಎಸ್, ಈಗ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಕೂಡ ಮಾಡಿರ್ತಾರೆ 3 ದಿನಗಳ ಹಿಂದೆ. ಸೊ ಅವರ ಪ್ರತಿಭಟನೆಗೆ ಏನಾದರೂ ಕಿಮ್ಮತ್ ಸಿಗ್ತಾ, ಬೆಲೆ ಸಿಗ್ತಾ, ಏನಾದರೂ ಆಕ್ಷನ್ ಆಗುವಂತಹ ಸೂಚನೆಗಳು ಸಿಗ್ತಾ ಇದೆಯಾ? ಕಳೆದ 3 ದಿನಗಳ ಹಿಂದೆ ಏನು ಪ್ರತಿಭಟನೆಯನ್ನ ನಡೆಸಿದ್ರು ಕಾಲೇಜು ಬಳಿ, ಜೊತೆಗೆ ಈಗ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ಹೋಗಿರುವಂತದ್ದು. ಸದ್ಯಕ್ಕೆ ಆತನ ಮೇಲೆ ಕ್ರಮ ಜರುಗಿಸುವಂತ ಒಂದು ಕೆಲಸ ಕೂಡ ಆಗಿಲ್ಲ. ಜೊತೆಗೆ ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಬಿಡಿ ಅನ್ನುವಂತ ಒಂದು ಒತ್ತಾಯವನ್ನ ಕೂಡ ನಮ್ಗೆ ಮಾಡಕ್ಕೆ ಆ ಪ್ರಿನ್ಸಿಪಾಲ್ ಬಂದ್ರು. ಯಾಕೆಂತಂದ್ರೆ ನಾನು ಏನು ಹೆಚ್ಚುವರಿಯಾಗಿ ಶುಲ್ಕವನ್ನ ಪಡ್ಕೊಂಡಿದ್ದೇನೆ ಅದನ್ನ ವಿದ್ಯಾರ್ಥಿಗಳಿಗೆ ಕೊಡ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಈ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು. ಜೊತೆಗೆ ಏನು ಈ ಪ್ರಿನ್ಸಿಪಾಲ್ ಕಳೆದ 3-4 ವರ್ಷದಿಂದ ಈ ರೀತಿ ಅನ್ಯಾಯವನ್ನ ಮಾಡ್ಕೊಂಡು ಬಂದಿದ್ದಾನೆ, ಇದಕ್ಕೆ ತಕ್ಕಂತ ಶಿಕ್ಷೆ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ವಿದ್ಯಾರ್ಥಿಗಳು ಜೊತೆಗೆ ಅತಿಥಿ ಉಪನ್ಯಾಸಕರು ಕೂಡ ಮಾಡ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.